ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಕಾಯಿಯ ರೊಟ್ಟಿ ಮಾಡಿದ್ದೇನೆ. ಕುಚ್ಚಿಗೆ ಅಕ್ಕಿಯನ್ನು ಯೂಸ್ ಮಾಡಿಕೊಂಡು ಅದರ ಜೊತೆ ಒಂದು ಸೂಪರ್ ಆಗಿರುವ ಚಟ್ನಿಯನ್ನು ಸಹ ಮಾಡಿದ್ದೇನೆ. ಈ ರೆಸಿಪಿಯನ್ನು ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಟ್ರೈ ಮಾಡಿದ್ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ. ಒಂದು ಬೌಲ್ನಷ್ಟು ಕುಚ್ಚಿಗೆ ಅಕ್ಕಿಯನ್ನು 8 ಗಂಟೆಗಳಷ್ಟು ಕಾಲ ನೆನೆಸಿಟ್ಕೊಂಡು ನೀರು ಕ್ಲಿಯರ್ ಆಗುವವರೆಗೆ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ನೀರನ್ನು ತೆಗೆದು ಅದನ್ನು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಕೊಂಡೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡುವ ಕನ್ಸಿಸ್ಟೆನ್ಸಿ ನಾವು ರೊಟ್ಟಿ ತಟ್ಟುವಾಗ ಹೇಗಿರಬೇಕು ಆ ಥರ ಇರಬೇಕು. ಸ್ವಲ್ಪ ಗಟ್ಟಿ ಇದೆ ಅಂತಾದರೆ ನೀರು ಹಾಕ್ಕೊಳ್ಳಿ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಆಗಲಿಲ್ಲದಿದ್ದರೆ ಗ್ರೈಂಡರಲ್ಲಿ ಸಹ ಗ್ರೈಂಡ್ ಮಾಡ್ಕೊಳ್ಬಹುದು ಇದನ್ನು. ನಂತರ ಇದನ್ನು ನಾನು ಒಂದು ಬಾಳೆ ಎಲೆಯ ಮೇಲೆ ಒಂದು ಬಾಲ್ನ ಸೈಜ್ನಷ್ಟು ಸಪ್ರೇಟ್ ಮಾಡಿಕೊಂಡು ಹಿಟ್ಟನ್ನು ಈ ಥರ ತಟ್ಕೊಳ್ತೇನೆ. ಎಷ್ಟು ನಿಮಗೆ ತಿನ್ನಾಗಿ ತಟ್ಟಲಿಕ್ಕಾಗ್ತದೆ ಕೈ ಬೆರಳುಗಳ ಸಹಾಯದಿಂದ ಅಷ್ಟು ತಿನ್ನಾಗಿ ತಟ್ಟಿಕೊಂಡು ಬಿಸಿಯಾದ ತವದಲ್ಲಿ ಮೆಲ್ಲಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ತುಪ್ಪವನ್ನು ಹಾಕ್ಕೊಂಡು ಕಾಯಿಸ್ಕೊಳ್ಳುವ. ತುಪ್ಪ ಬೇಡದಿದ್ದರೆ ಎಣ್ಣೆಯನ್ನು ಸಹ ಹಾಕ್ಕೊಳ್ಬಹುದು. ಎಸ್, ಎರಡೂ ಬದಿಯು ಕಾಯ್ದ ನಂತರ ಚಟ್ನಿಗಾಗಿ ನಾನು ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಚನಾ ಕಾಳು, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಮುಷ್ಟಿಯಷ್ಟು ಕರಿಬೇವನ್ನು ಹಾಕ್ಕೊಂಡು 2 ಘಾಟಿ ಮೆಣಸನ್ನು ಕಟ್ ಮಾಡಿ ಹಾಕಿದೆ. ತುಂಬಾ ರುಚಿಯಾಗಿರುವ ಚಟ್ನಿ, ಸೂಪರ್ ಕಾಂಬಿನೇಷನ್ ಇದಕ್ಕೆ. ನಂತರ 2 ಈರುಳ್ಳಿಯನ್ನು ರಫ್ಲಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡೆ. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಹುರ್ಕೊಳ್ಳುವ. ಮೀಡಿಯಮ್ ಫ್ಲೇಮಲ್ಲಿ ಇದೆ. ಎಸ್, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೊಟ್ಟಿ, ಕಾಯಿ ರೊಟ್ಟಿ. ಎಸ್, ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ಆಫ್ ಮಾಡಿಕೊಂಡೆ. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೇನೆ. ನೀವು ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.